ಥಂಡ ಥಂಡ ಕೂಲ್ ಕೂಲ್ ಬೇಸಿಗೆಯ ತಂಪ ಪಾನೀಯ ಕರ್ಬೂಜ ಹಣ್ಣಿನ ಜ್ಯೂಸು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ಕರ್ಬೂಜ ಹಣ್ಣಿನ ಜ್ಯೂಸು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಕರ್ಬೂಜ ಹಣ್ಣು, ಬೆಲ್ಲ, ಗಸಗಸೆ, ಏಲಕ್ಕಿ, ಉಪ್ಪು ಮತ್ತು 4-5 ಕಾಳು ಮೆಣಸು. ಮೊದಲಿಗೆ ನಾವು ಕರ್ಬೂಜ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಕರ್ಬೂಜ ಹಣ್ಣು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಲಾಭದಾಯಕ. ಇದರಲ್ಲಿ ಮೋರ್ ದೆನ್ 80% ನೀರಿನ ಅಂಶ ಇರೋದ್ರಿಂದ ಬೇಸಿಗೆಯಲ್ಲಿ ಇದು ತಿನ್ನೋದ್ರಿಂದ ಡಿಹೈಡ್ರೇಷನ್ ತಡೆಯುತ್ತದೆ. ಕಣ್ಣಿಗೆ ತುಂಬ ಒಳ್ಳೆಯದು. ನಮ್ಮ ಚರ್ಮದ ಕಾಂತಿ ಹೆಚ್ಚಿಸುತ್ತದೆ. ನಾವು ಪ್ರತಿದಿನ ಮಸ್ಕ್ ಮೆಲನ್ನು ತಿನ್ನೋದ್ರಿಂದ ಏನಾಗುತ್ತಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ರಕ್ತದೊತ್ತಡ ಕಂಟ್ರೋಲಲ್ಲಿರುತ್ತೆ, ಜೀರ್ಣಕ್ರಿಯೆ ಕೂಡ ವೃದ್ಧಿ ಆಗುತ್ತದೆ. ಮೊದಲಿಗೆ ನಾವು ಈ ಟರ್ಬೂಜಿನ ಬೀಜಗಳನ್ನು ಒಂದು ಜರಡಿಯಲ್ಲಿ ಹಾಕೊಳ್ಳೋಣ. ನಾವು ಈ ಬೀಜಗಳನ್ನು ಕೂಡ ತಿನ್ಬಹುದು. ಒಣಗಿಸ್ಬಿಟ್ಟು ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ತಿನ್ಬೋದು. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಈ ರೀತಿ ರಸನ ಎಲ್ಲ ತಗೊಂಡ್ಬಿಟ್ಟು ಬೀಜನ ಒಣಗಲಿಕ್ಕೆ ಬಿಟ್ಬಿಡಿ. ರಾಮನವಮಿಯಲ್ಲಿ ಅಂತೂ ನಾವು ಬೆಲ್ಲ ಹಾಕಿಬಿಟ್ಟು ಈ ರೀತಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇರ್ತೀವಿ. ಪ್ರತಿದಿನ ನಾವು ಕುಡಿತಾ ಬಂದರೆ ತುಂಬ ಒಳ್ಳೆಯದು. ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನು ಮಾಡಿ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡ್ಬಿಡಿ. ನೀವು ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕ್ಕೋಬೋದು, ಕಲ್ಲು ಸಕ್ಕರೆ ಹಾಕ್ಕೋಬಹುದು. ನಾನಿವತ್ತು ರಾಮನವಮಿಗೋಸ್ಕರ ಬೆಲ್ಲದಿಂದ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಹಾಗೆ ಕೂಡ ನೀವು ಉಪ್ಪು, ಕಾಳುಮೆಣಸು ಹಾಕಿಬಿಟ್ಟು ಕುಡಿಬಹುದು. ಅದು ಕೂಡ ರುಚಿ ಇರುತ್ತೆ. ಇಲ್ಲಾಂದರೆ ಹನಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಡೇಟ್ಸ್ ಕೂಡ ಹಾಕ್ಕೋಬಹುದು. ಸ್ವಲ್ಪ ಕಾಳುಮೆಣಸು ಹಾಕ್ಕೊಳ್ಳಿ, ಏಲಕ್ಕಿ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳಿ. ಗಸಗಸೆ ಕೂಡ ತುಂಬ ತಂಪಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಆದಷ್ಟು ನುಣ್ಣಗೆ ಪೇಸ್ಟು ಇರಲಿ. ನಾನು ಯೂಟ್ಯೂಬ್ ಚಾನಲಲ್ಲಿ ವಿಧವಾದಂತಹ ಜ್ಯೂಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ನೀವು ಅದು ಕೂಡ ವೀಕ್ಷಿಸಬಹುದು. ಆಮ್ಪನ್ನ ಕೂಡ ಮಾಡಿದ್ದೀನಿ, ಅದು ಕೂಡ ನೀವು ವೀಕ್ಷಿಸಬಹುದು. ಲಸ್ಸಿ, ಮಸಾಲ ಮಜ್ಜಿಗೆ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದು ಕೂಡ ವೀಕ್ಷಿಸಬಹುದು. ಈ ಬೇಸಿಗೆ ಕಾಲದಲ್ಲಿ ಹೊರಗಡೆಯಿಂದ ಕೋಲ್ಡ್ ಡ್ರಿಂಕ್ಸ್ ತಂದು ಕುಡಿಯೋದಕ್ಕಿಂತ ಆರೋಗ್ಯದಾಯಕ ಈ ರೀತಿ ಜ್ಯೂಸ್ಗಳನ್ನು ಮಾಡಿ ಕುಡಿಬಹುದು. ರಾಗಿ ಗಂಜಿ ಕೂಡ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಇದೆ, ಅದು ಕೂಡ ನೀವು ವೀಕ್ಷಿಸಬಹುದು. ಕಾಳುಮೆಣಸು ಮತ್ತು ಏಲಕ್ಕಿ ಹಾಕಿದ್ದೀವಲ್ವಾ, ಅದು ಸ್ವಲ್ಪ ಸಣ್ಣದಾಗಿ ಆಗಲಿ ಅಂತ ಜಾಸ್ತಿ ಹೊತ್ತು ನಾನು ಇಲ್ಲಿ ತಿರುಗ್ತಾ ಇದ್ದೀನಿ. ಜ್ಯೂಸ್ನ ಒಂದು ಪಾತ್ರೆ ಒಳಗಡೆ ಹಾಕ್ಕೊಂಡ್ಬಿಡಿ. ಇನ್ನೂ ಸ್ವಲ್ಪ ಉಳಿದಿರುವಂತಹ ಮಸ್ಕ್ ಮೆಲನ್ನ ಹಾಕ್ಕೊಂಡ್ಬಿಟ್ಟು ಅದರೊಳಗೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಪಚ್ಚ ಕರ್ಪೂರ ಕೂಡ ಹಾಕ್ಕೋಬಹುದು, ಪ್ರಸಾದಕ್ಕೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ತುಳಸಿ ಎಲೆ ಕೂಡ ಹಾಕ್ಕೋಬಹುದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇವು ಕೂಡ ಅಪ್ಲೋಡ್ ಇದೆ, ಉತ್ತರ ಕರ್ನಾಟಕ ಸ್ಪೆಷಲ್ಲು, ಅದು ಕೂಡ ನೀವು ವೀಕ್ಷಿಸಬಹುದು. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ನೀವು ಬೆಲ್ಲ ಬೇಡ ಅಂದರೆ ಕಲ್ಲು ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಐಸ್ ಕ್ಯೂಬ್ ಕೂಡ ಹಾಕ್ಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಎಷ್ಟು ತೆಳುವಾಗಿ ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೋಮ್ ಮೇಡು ಹೆಲ್ದಿ ಕರ್ಬೂಜ ಹಣ್ಣಿನ ಜ್ಯೂಸು. ಆದಷ್ಟು ಐಸ್ ಕ್ಯೂಬ್ನ ಅವಾಯ್ಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಐಸ್ ಕ್ಯೂಬ್ ಹಾಕಿಬಿಟ್ಟು ಸರ್ವ್ ಮಾಡಿ. ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.